ಫ್ರೆಂಡ್ಸ್, ನನಗೊಂದು ಡ್ರೀಮ್ ಇತ್ತು ಲೈಫಲ್ಲಿ ಅಟ್ಲೀಸ್ಟ್ ಒಂದ್ಸಲ ಆದರೂ ಐಲ್ಯಾಂಡ್ಗೆ ಹೋಗಬೇಕು ಅಂತ. ಆದರೆ ಆ ಡ್ರೀಮ್ ಕೊನೆಗೂ ನನಸಾಯಿತು. ಇವತ್ತು ನಾನು ಹೋಗ್ತಾ ಇದ್ದೀನಿ ಮುನ್ರೋ ಐಲ್ಯಾಂಡ್ಗೆ. ಮುನ್ರೋ ಐಲ್ಯಾಂಡ್ ಇದು ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿರುವ ಸ್ವರ್ಗ ಅನ್ನಬಹುದು. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಮುನ್ರೋ ಐಲ್ಯಾಂಡ್. ಸೊ ನೀವು ಕೇರಳಕ್ಕೆ ಬಂದರೆ ಈ ಪ್ಲೇಸ್ ಅಂತೂ ಮಿಸ್ ಮಾಡಬೇಡಿ. ಇವತ್ತಿನ ವಿಡಿಯೋದಲ್ಲಿ ನೀವು ನಾನು ಈ ಮುನ್ರೋ ಐಲ್ಯಾಂಡನ್ನು ಎಕ್ಸ್ಪ್ಲೋರ್ ಮಾಡೋಣ. ನೀವೇನಾದರೂ ಈ ಮುನ್ರೋ ಐಲ್ಯಾಂಡ್ ಬರಬೇಕಂದ್ರೆ ನೀವು ಬರಬೇಕಾಗಿರೋದು ಕೊಲ್ಲಂ. ಬೆಂಗಳೂರಿಂದ ಡೈರೆಕ್ಟಾಗಿ ಕೊಲ್ಲಂಗೆ ಟ್ರೈನ್ ಇದೆ. ಕೊಲ್ಲಂನಿಂದ ಮುನ್ರೋ ಐಲ್ಯಾಂಡ್ಗೆ ಬಸ್ಸಸ್, ಟ್ಯಾಕ್ಸೀಸ್, ಟ್ರೈನ್ಸ್ ಎಲ್ಲ ಇದ್ದಾವೆ. ಸೊ ಈ ಮುನ್ರೋ ಐಲ್ಯಾಂಡ್ ಯಾಕಪ್ಪ ಫೇಮಸ್ ಅಂದರೆ ಇಲ್ಲಿನ ಬೋಟಿಂಗ್, ಇಲ್ಲಿನ ಬ್ಯಾಕ್ ವಾಟರ್ಸ್, ಇಲ್ಲಿನ ಅಷ್ಟಮುಡಿ ಲೇಕ್ ಮತ್ತು ಇಲ್ಲಿನ ಮ್ಯಾಂಗ್ರೂವ್ ಫಾರೆಸ್ಟ್. ಸೊ ಅದನ್ನು ಕಂಪ್ಲೀಟಾಗಿ ಈ ವಿಡಿಯೋಲಿ ಎಕ್ಸ್ಪ್ಲೋರ್ ಮಾಡೋಣ. വർക്കല ശിവഗിരി സ്റ്റേഷൻ ഒന്നാമത്തെ പ്ലാറ്റ്ഫോമിലേക്ക് 1-6-3-4-6 तिरुवनंतपुरम लोकमान्य तिलक नेत्रावती एक्सप्रेस थोड़ी ही देर में वर्कला शिवगिरी स्टेशन प्लेटफॉर्म नंबर 1 पर आए. ಫ್ರೆಂಡ್ಸ್, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಪ್ರೆಸೆಂಟ್ ನಾನಿದ್ದೀನಿ ವರ್ಕಲ. ಸೊ ವರ್ಕಲಾದಿಂದ ನಾನು ಹೋಗ್ತಾ ಇದ್ದೀನಿ ಮುನ್ರೋ ಐಲ್ಯಾಂಡ್ಗೆ. ಫಸ್ಟ್ ನಾನು ಹೋಗ್ತಾ ಇದ್ದೀನಿ ಕೊಲ್ಲಂಗೆ. ಕೊಲ್ಲಂನಿಂದ ಮತ್ತೆ ಮುನ್ರೋಗೆ ಹೋಗಬೇಕಾಗಿದೆ. ಈಗ ನಮ್ಮ ಟ್ರೈನ್ ಬರ್ತಾಯಿದೆ, ನೇತ್ರಾವತಿ ಎಕ್ಸ್ಪ್ರೆಸ್ ಅಂತ. ಫಸ್ಟ್ ಟ್ರೈನಲ್ಲಿ ಹೋಗಬೇಕು. ಹಾಫ್ ಆನ್ ಅವರ್ ಜರ್ನಿ ಇರುತ್ತೆ ವರ್ಕಲ ಟು ಕೊಲ್ಲಂ. ನಂತರ ಕೊಲ್ಲಂನಿಂದ ಮತ್ತೆ ನಾವು ಇದಕ್ಕೆ ಮುನ್ರೋ ಟು ರೂಟಿಗೆ ಹೋಗಬೇಕಾಗತ್ತೆ. ಸೊ ಫೈನಲಿ ಫ್ರೆಂಡ್ಸ್, ಈಗ ನಮ್ಮ ಟ್ರೈನು ವರ್ಕಲದಿಂದ ಡಿಪಾರ್ಚರ್ ಆಯಿತು. ಸೊ ಬೈ ಟು ವರ್ಕಲ. ಸೊ ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ವರ್ಕಲದಿಂದ ಕೊಲ್ಲಂಗೆ. ಕೊಲ್ಲಮಲ್ಲಿ ಇಳಿದ್ಬಿಟ್ಟು ಮತ್ತು ನಮ್ಮ ಅಲ್ಲಿಂದ ಅಲ್ಲಿ ಟ್ರೈನ್ ಇದೆ. ಇಲ್ಲಿ ಬಿಸಿಲಂತೂ ಹೆವಿ ಗುರು. ಫೈನಲಿ ಫ್ರೆಂಡ್ಸ್, ಹಾಫ್ ಆನ್ ಅವರ್ ಜರ್ನಿ ಮಾಡಿಕೊಂಡು ಈಗ ನಾವು ರೀಚ್ ಆಗಿದ್ದೀವಿ ಕೊಲ್ಲಂ. ಸೊ ಪ್ರೆಸೆಂಟ್ ನಾನಿದ್ದೀನಿ ಕೊಲ್ಲಮಲ್ಲಿ. ಕೊಲ್ಲಂನಿಂದ ನಾನು ಹೋಗಬೇಕಾಗಿದೆ ಮುನ್ರೋ ಐಲ್ಯಾಂಡ್ಗೆ. ಟ್ರೈನು 11 ಗಂಟೆಗೆ ಬಿಡುತ್ತದೆ. ಕೊಲ್ಲಂನಿಂದ ಮುನ್ರೋ ಐಲ್ಯಾಂಡ್ ಡಿಸ್ಟೆನ್ಸು ಜಸ್ಟ್ 24 ಕಿಲೋಮೀಟರ್ಸು. 20 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ಆ್ಯಂಡ್ ಮತ್ತೇನಾದರೆ ಚಾರ್ಜ್ ಬಂದು ಇಲ್ಲಿಂದ ಟಿಕೆಟ್ ಪ್ರೈಸ್ 30 ರೂಪೀಸ್ ಆಗಿರುತ್ತೆ. ಸೊ ಇದೇ ಮೆಮೊ ಟ್ರೈನಲ್ಲಿ ನಾವು ಹೋಗಬೇಕಾಗಿರೋದು ಇವತ್ತು. ಫ್ರೆಂಡ್ಸ್, ಈ ಟ್ರೈನ್ ನಂಬರ್ ಬಂದು 06778 ಕೊಲ್ಲಂ ಎರ್ನಾಕುಲಂ ಮೆಮೊ ಟ್ರೈನ್ ಇದೆ. 20 ಮಿನಿಟ್ಸ್ ತೊಗೊಳುತ್ತೆ. ಇಲ್ಲಿ 11 ಗಂಟೆಗೆ ಬಿಡುತ್ತೆ. ಮುನ್ರೋ ಐಲ್ಯಾಂಡ್ಗೆ 11:20 ಹೊಟ್ಟೋಗುತ್ತೆ. ಸೊ ಫೈನಲಿ ಫ್ರೆಂಡ್ಸ್, ಈಗ ನಮ್ಮ ಟ್ರೈನ್ ಜರ್ನಿ ಸ್ಟಾರ್ಟ್ ಆಯಿತು. Put our pictures on the shelf, swore I'm over you, oh well, it's not that easy. Waking up in this place all alone, staying up night and day on the phone. I need me to be whole again. Thought you were the piece missing from left. You're not the one. ಫೈನಲಿ ಫ್ರೆಂಡ್ಸ್, ಈಗ ನಾವು ಬಂದು ಇಳಿದಿದ್ದೀವಿ ಮುನ್ರೋ ಐಲ್ಯಾಂಡ್. ಫ್ರೆಂಡ್ಸ್, ನೀವೇನಾದರೂ ಮುನ್ರೋ ಐಲ್ಯಾಂಡ್ ಬರಬೇಕಂದ್ರೆ ಇಲ್ಲಿ ಬರಬೇಕು. ಮುನ್ರೋ ತುರುತು ಅಂತ ಇದು ಬಂದು ರೈಲ್ವೆ ಸ್ಟೇಷನ್ ಈ ಥರ ಇದೆ. ಅಲ್ಲಿ ಹೋಗಿಬಿಟ್ಟು ಕ್ರಾಸ್ ಮಾಡಿಬಿಟ್ಟು ಹೋಗಬೇಕಾಗತ್ತೆ.
ಬಸ್ ಫೆಸಿಲಿಟಿ ಕೂಡ ಇರುತ್ತೆ. ಈವನ್ ವರ್ಕಲಾ ಕೊಲ್ಲಮಿಂದ ಬಸ್ ಫೆಸಿಲಿಟಿ ಕೂಡ ಇರುತ್ತೆ. ಇದು ಬಂದು ಮುನ್ರೋ ತುರುತ್ತು ರೈಲ್ವೆ ಸ್ಟೇಷನು. ಸೊ ಇಲ್ಲಿಂದ ಕೊಲ್ಲಂಗೆಲ್ಲ ಬಸ್ ಸಿಗುತ್ತೆ. ನಾವು ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡ್ಬಿಟ್ಟು ರೂಮ್ಗೆ ಹೋಗಿ 12 ಗಂಟೆಗೆಲ್ಲ ನಾವು ಹೋಮ್ ಸ್ಟೇಯಲ್ಲಿದ್ವಿ. ಸೊ ಅಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈಗ ಟೈಮ್ ಬಂದು ಇವಾಗ ಅರೌಂಡ್ 3:30 ಆಗಿದೆ. ಸೊ ಈಗ ನಾವು ಲಂಚ್ ಮಾಡೋಕ್ಕೆ ಬಂದಿದ್ದೀವಿ. ಲಂಚ್ ಆದಮೇಲೆ ನಮ್ಮದು ಬೋಟಿಂಗ್ ಆ್ಯಕ್ಟಿವಿಟಿ ಇರುತ್ತೆ. ಸೊ ಸ್ಮಾಲ್ ಕೆನಾಲ್ಸ್ ಒಳಗಡೆ ನಮ್ಮದು ಸೂಪರಾಗಿರುತ್ತೆ ಬೋಟಿಂಗ್ ಆ್ಯಕ್ಟಿವಿಟಿ, ನೋಡ್ತಾ ಇರಿ. ಸೊ ಫ್ರೆಂಡ್ಸ್, ಫೈನಲಿ ಇವತ್ತಿನ ನಮ್ಮ ಲಂಚಿಗೆ ಇಷ್ಟು ಡಿಶ್ಶು. ಸೊ ಈಗ ಬೇಗ ತಿನ್ನೋ ಸಮಯ. ಈಗ ನಾವು ಬಂದಿದ್ದೀವಿ ನಮ್ಮ ಬೋಟಿಂಗ್ ಸ್ಪಾಟ್ಗೆ. ಓಕೆ ಫ್ರೆಂಡ್ಸ್, ಟೈಮ್ ಬಂದು ಈಗ ಅರೌಂಡ್ 4:30 ಆಗಿದೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಮುನ್ರೋ ಐಲ್ಯಾಂಡ್ನ ಕೆನಾಲ್ಸಲ್ಲಿ ಬೋಟಿಂಗ್ ಮಾಡೋಕ್ಕೆ. ಸೊ ಈ ಎಕ್ಸ್ಪೀರಿಯನ್ಸ್ ಅಂತೂ ಒಂದು ಸೂಪರ್ ಆಗಿರುತ್ತೆ, ಅಮೇಝಿಂಗ್ ಇರುತ್ತೆ. ಜಸ್ಟ್ ವಿಡಿಯೋನು ನೋಡ್ತಾ ಇರಿ. ಇದೇ ಬೋಟಲ್ಲಿ ನಾವು ಇವಾಗ ಹೋಗಬೇಕಾಗಿರೋದು. ಬನ್ನಿ ಫ್ರೆಂಡ್ಸ್, ಒಂದು ಅಮೇಝಿಂಗ್ ರೈಡನ್ನು ಮಾಡೋಣ. Been trying to fix the mess, get myself up out of bed, but I'm feeling empty. ಸೊ ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಮ್ಮ ಬೋಟಿಂಗ್ ಜರ್ನಿ ಸ್ಟಾರ್ಟ್ ಆಗ್ತದೆ. ನೋಡ್ಬೋದು ಇವತ್ತಿನ ನಮ್ಮ ಶಿಪ್ ಕ್ಯಾಪ್ಟನ್ ಅವರು, ಇವರಲ್ಲ ಅವ್ರ ಹಿಂದ್ಗಡೆ ಇರೋರು. But I'm feeling empty. Maybe I need to try something else. Get you out. अच्छा, ये लेक का अष्टमुड़ी है ना? You can't save me. उधर कौन सा लेक है वो साइड? In this place all alone. कल्लड़ा रिवर. अच्छा. Staying up night and day on the phone. You're not the one. ಸೊ ಫೈನಲಿ ಈಗ ನಮ್ಮ ಬೋಟ್ ಜರ್ನಿ ಸ್ಟಾರ್ಟ್ ಆಗೋಯ್ತು. ಈಗ ಫುಲ್ ಬಿಸಿಲಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಫುಲ್ ಶೆಕೆ ಆಗ್ತದೆ. ಹೆವಿ ಆಗಿದೆ ಗುರು ಶೆಕೆ. You're not the one, no, no, no. I'm moving on, admitting we're done. That's what you got me thinking lately. You're not the one, no, no. You're not the one, no, no, no. I'm moving on. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಜರ್ನಿ ಆಗಿದೆ. ಸಖತ್ತಾಗಿದೆ ಗುರು, ಜರ್ನಿ ಮಾತ್ರ ಅಮೇಝಿಂಗ್ ಆಗಿದೆ. ಸೊ ಒಂಥರ ಪೀಸ್ಫುಲ್ ಜರ್ನಿ ಥರ ಇದೆ. ಈ ಥರ ಕೆನಾಲ್ಸಲ್ಲಿ ಹೋಗ್ತಾ ಇದ್ರೆ ನಿಜ ನಂಗಂತೂ ಸಖತ್ತಾಗಿದೆ ಗುರು. ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. You're not the one, no, no, no. I'm moving on, admitting we're done. That's what you got me thinking lately. ಸೊ ಇಲ್ಲಿ ನೆಟ್ಸ್ ಎಲ್ಲ ಹಾಕಿದಾರಲ್ವಾ, ಇಲ್ಲಿ ಪ್ರಾನ್ಸ್ ಫಾರ್ಮಿಂಗ್ ಆಗ್ತದೆ. ಇವತ್ತಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಥರ ನಾನು ಫುಲ್ ಡೇ ಮಾಡಿ ಅಂದ್ರೂ ಮಾಡ್ತೀನಿ. ಅಮೇಝಿಂಗ್ ಗುರು. ಈ ಥರ ನೀವು ಅಷ್ಟೇ ಮುನ್ರೋ ಐಲ್ಯಾಂಡ್ ಬಂದಾಗ ಸೊ ಈ ಬೋಟ್ ಕ್ಯಾಪ್ಟನು ಅವ್ರ ಹತ್ರನೇ ಬಂದು ಮಾಡಿ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಆರಾಮಾಗಿ. ನಾನು ಹೋಮ್ ಸ್ಟೇ ಹೇಳ್ತೀನಿ. ಸೊ ಏಕೆ ಹೋಮ್ ಸ್ಟೇ ಅಂತ, ಅಲ್ಲೇ ಹೋಮ್ ಸ್ಟೇ ಆಗಿರಿ, ಮತ್ತು ಅವರೇ ನಿಮಗೆ ಬೋಟಿಂಗ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಆರಾಮಾಗಿ ಬೋಟಿಂಗ್ ಮಾಡ್ಬೋದು. ಸೊ ಫೈನಲಿ ಗೈಸ್, ಈಗ ನಾವು ಎಂಟ್ರಿ ಕೊಟ್ಟಿದ್ದೀವಿ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ. ಫ್ರೆಂಡ್ಸ್, ಈಗ ಹಿಂದ್ಗಡೆ ನೋಡ್ಬೋದು, ಇದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತೆ. ಸೊ ಈಗ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ನಾವು ಎಂಟ್ರಿ ಕೊಟ್ಟಿದ್ದೀವಿ.
ಇದೆಲ್ಲ ಕಂಪ್ಲೀಟಾಗಿ ಮ್ಯಾಂಗ್ರೋವ್ ಫಾರೆಸ್ಟು. ಸೊ ಫಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಎಂಟ್ರಿ ಕೊಡ್ತೀವಿ ಅಷ್ಟಮುಡಿ ಲೇಕ್ಗೆ. ಒನ್ ಆಫ್ ದ ಬಿಗ್ಗೆಸ್ಟ್ ಲೇಕ್ ಅದು. ये सब मैंग्रोव है क्या? ये सब मैंग्रोव के वैरायटीज है. अच्छा, मैंग्रोव का वेराइटीज है. ओके. ಸೊ ಬೇಸಿಕಲಿ ಇದೆಲ್ಲ ಮ್ಯಾಂಗ್ರೋವ್ ವೆರೈಟೀಸ್ ಅಂತೆ. ಅವಾಗ್ಲಿಂದ ನಾವು ಕೆನಾಲಲ್ಲಿ ಮಾಡಿದ್ವಿ. ಈಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ದೊಡ್ಡ ಲೇಕಲ್ಲಿ. ಅದು ಬಂದು ಅಷ್ಟಮುಡಿ ಲೇಕ್ ಅಂತ. ಥ್ಯಾಂಕ್ ಯು. ನೀರಲ್ಲೇ ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್ ಜಾಸ್ತಿ ಇದ್ದಾವೆ. ಜಾಸ್ತಿ ಅಂದರೆ ಜಾಸ್ತಿ ಇದ್ದಾವೆ. ಜನ ಅದರಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಬದುಕನ್ನು ಕಟ್ಕೊಂಡಿದ್ದಾರೆ. ಈ ನೀರನ್ನೇ ಒಂದು ಅಡ್ವಾಂಟೇಜ್ ಆಗಿ ಬಳಸ್ಕೊಂಡು ಇದರಲ್ಲೇ ಬೋಟಿಂಗ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಇದರಿಂದನೇ ತಮ್ಮ ಜೀವನ ಬದುಕನ್ನು ನಡೆಸ್ತಾ ಇದ್ದಾರೆ. ಸೊ ಇಲ್ಲಿನ ಜನ, ಎಸ್ಪೆಷಲಿ ಮುನ್ರೋ ಐಲ್ಯಾಂಡಿನ ಜನ. ಸೊ ಫೈನಲಿ ಗೈಸ್, ಈಗ ನಾವು ಎಂಟ್ರಿ ಕೊಟ್ಟಿದ್ದೀವಿ ಅಷ್ಟಮುಡಿ ಲೇಕಲ್ಲಿ. ಸೆಕೆಂಡ್ ಲಾರ್ಜೆಸ್ಟ್ ಲೇಕ್. Wow, this is amazing guys, amazing guru. Wow, mesmerizing guys. ಫ್ರೆಂಡ್ಸ್, ಈಗ ಪ್ರೆಸೆಂಟ್ ನಾನು ಎಂಟ್ರಿ ಕೊಟ್ಟಿದ್ದೀನಿ ಕೇರಳದ ಅತಿ ದೊಡ್ಡ ಲೇಕ್ ಅಷ್ಟಮುಡಿ. ಎರಡನೇದು ಅದು. ಫಸ್ಟ್ ಬಂದು ಐ ಥಿಂಕ್ ವೆಂಬನಾಡ್ ಲೇಕು, ಸೆಕೆಂಡ್ ಅಷ್ಟಮುಡಿ ಲೇಕು. ಸೊ ಗೈಸ್, ಸರೌಂಡಿಂಗ್ ಕಂಪ್ಲೀಟ್ ಆಗಿ ಮ್ಯಾಂಗ್ರೋವ್ಸ್ ಇದಾವೆ. ಈ ಜರ್ನಿ ಅಮೇಝಿಂಗ್ ಗುರು. ಸೊ ಅಷ್ಟಮುಡಿ ಅಂದರೆ ಕೊಲ್ಲಂ ಡಿಸ್ಟಿಕಲ್ಲಿ 8 ಲೇಕ್ಸ್ ಇದಾವಂತೆ. ಅದೆಲ್ಲ ಸೇರ್ಕೊಂಡು ಅಷ್ಟಮುಡಿ ಲೇಕ್ ಅಂತಾರೆ. ಸೊ ಗೈಸ್, ಒನ್ ಆಫ್ ದ ಪೀಸ್ಫುಲ್ ಎಕ್ಸ್ಪೀರಿಯನ್ಸ್ ಇದು. ಅಮೇಝಿಂಗ್ ಗುರು. ನೋಡ್ಬೋದು ಈ ಕಡೆ ಸೊ ಫೈನಲಿ ಫ್ರೆಂಡ್ಸ್, ಈಗ ನೀರಲ್ಲಿ ಇಳಿದಿದ್ದೀವಿ. ಸೂಪರ್ ಆಗಿದೆ ಗುರು. ನಾನು ಹಿಂದ್ಗಡೆ ನೋಡ್ಬೋದು. ಸೊ ಈ ಥರ ಮಳೇಲಿ ಮಾಡಬೇಕು, ಇನ್ನೂ ಸಖತ್ತಾಗಿರುತ್ತೆ. ಈ ಜಾಬ್ ಅಂತೂ ಸೀರಿಯಸ್ಲಿ ಈಸಿ ಜಾಬ್ ಅಲ್ಲ, ಅಷ್ಟು ಟಫ್ ಆಗಿದೆ. ಇದು ಈಸಿ ಜಾಬ್ ಅನ್ಬೋದು. ಈ ಥರ ಬೋಟಲ್ಲಿ ಆರಾಮಾಗಿ ಹೋಗ್ಬೋದು. ಒಂದು ಬ್ರೇಕ್ ತೊಗೊಂಡಿರ್ತೀವಿ, ಟೀ ಬ್ರೇಕು. ಅದರಲ್ಲಿ ನಾನು ತೊಗೊಳ್ತಾ ಇದ್ದೀನಿ, ಸೋಡಾ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಲೈಮ್ ಸೋಡಾ ಕುಡಿಯೋಣ ಅಂತ. ಸೊ ಇದು ಒಂದು ನಿಂಬು ಪಾನಿ, ಜಸ್ಟ್ 25 ರೂಪೀಸ್ ಅಂತೆ. ನಿಂಬು ಪಾನಿ ನಾಟ್ ಬ್ಯಾಡ್ ಬ್ರೋ. ಸಕ್ಕತ್ತಾಗಿದೆಯಾ? ಹಾಂ, ಸೂಪರ್ ಆಗಿದೆ ಬ್ರೋ. ಫೈನಲಿ ಫ್ರೆಂಡ್ಸ್, ಈಗ ನಮ್ಮ ಬೋಟ್ ಹೋಗ್ತಾ ಇದೆ. ಅಮೇಝಿಂಗ್ ಗುರು. ನನ್ನ ಮುಂದ್ಗಡೆ ಬ್ಯೂಟಿಫುಲ್ ಆಗಿ ಸನ್ಸೆಟ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಒನ್ ಆಫ್ ದ ಪೀಸ್ಫುಲ್ ಸನ್ಸೆಟ್ ಪ್ಲಸ್ ಪೀಸ್ಫುಲ್ ರೈಡ್. ಫೈನಲಿ ಈಗ ನಾವು ಆ ಮ್ಯಾಂಗ್ರೋವ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈ ಮ್ಯಾಂಗ್ರೋವ್ ಪ್ಲೇಸ್ ಬಂದು ಫುಲ್ ಫೇಮಸ್ ಆಗಿದೆ ಗುರು. ಅದಕ್ಕೋಸ್ಕರ ಎಲ್ಲರೂ ಬರ್ತಾರೆ ಇಲ್ಲಿ. ವಾವ್, ಅಮೇಝಿಂಗ್. ಈ ಕಡೆ ಫ್ರೆಂಡ್ಸ್, ಒನ್ ಆಫ್ ದ ಬ್ಯೂಟಿಫುಲ್ ಸನ್ಸೆಟ್ ಆಗ್ತದೆ. ಇದು ಮನ್ರೋ ಐಲ್ಯಾಂಡ್ಸ್ನ
ಮ್ಯಾಂಗ್ರೂವ್ಸ್ ಇದು. ಫ್ರೆಂಡ್ಸ್, ಅಲೆಪ್ಪಿ ಬ್ಯಾಕ್ ವಾಟರ್ಸ್ಗೆ ಕಂಪೇರ್ ಮಾಡಿದ್ರೆ ನೀವೇನಾದರೂ ಪೀಸ್ಫುಲಿ ಎಂಜಾಯ್ ಮಾಡಬೇಕಂದ್ರೆ ಸೊ ಬೆಸ್ಟ್ ಪ್ಲೇಸ್ ಬಂದರು ಮುನ್ರೋ ಐಲ್ಯಾಂಡ್. ಯಾಕಂದರೆ ಅಲೆಪ್ಪಿಯಲ್ಲಿ ಜಾಸ್ತಿ ಕಮರ್ಷಿಯಲೈಸ್ಡ್ ಆಗಿದೆ, ಯಾರು ನೋಡಿದ್ರು ಅಲೆಪ್ಪಿಗೆ ಬರ್ತಾರೆ. ಆದರೆ ಮುನ್ರೋ ಐಲ್ಯಾಂಡ್ ವಿಸಿಟ್ ಮಾಡೋದು ಬಹಳ ಕಡಿಮೆ ಜನ. ಸೊ ಫೈನಲಿ ಫ್ರೆಂಡ್ಸ್, ಈಗ ಒನ್ ಆಫ್ ದ ಬ್ಯೂಟಿಫುಲ್ ಸನ್ಸೆಟನ್ನು ನಾನು ನೋಡ್ತಾ ಇದ್ದೀನಿ. ಸೀರಿಯಸ್ಲಿ ಗೈಸ್, ಅದ್ಭುತವಾಗಿದೆ ಈ ಥರ ಸನ್ಸೆಟ್, ಈ ಥರ ವೈಬ್. ಈ ಪ್ರೆಸೆಂಟ್ ಮೂಮೆಂಟ್ ಇದೆಲ್ಲ ಒನ್ ಆಫ್ ದ ಬ್ಯೂಟಿಫುಲ್ ಮೂಮೆಂಟ್ ಅನ್ಬೋದು. ಸೀರಿಯಸ್ಲಿ ಐ ಲವ್ ಇಟ್ ಗೈಸ್. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ನೀವು ಕೂಡ ಬಂದು ಮುನ್ರೋ ಐಲ್ಯಾಂಡಲ್ಲಿ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈ ಕ್ಯಾಮ್ರಾ ಅಲ್ಲಿ ಅಷ್ಟು ಕಾಣಿಸಲ್ಲ, ಬಟ್ ಇಲ್ಲಿ ಕಾಣಿಸುತ್ತೆ. ಸೊ ಇದು ಬಂದು ಮ್ಯಾಂಗ್ರೂವ್ಸ್. ಇದು ಮ್ಯಾಂಗ್ರೂವ್ಸ್ ಒಳಗಡೆ ಫೋಟೋಶೂಟ್ ಎಲ್ಲ ನಡೆಯುತ್ತೆ. ಫೈನಲಿ ಫ್ರೆಂಡ್ಸ್, ಈಗ ಸನ್ಸೆಟ್ ಆಗೋಯ್ತು. ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಫೈನಲಿ ಫ್ರೆಂಡ್ಸ್, ಐ ಹೋಪ್ ಈ ಮುನ್ರೋ ಐಲ್ಯಾಂಡ್ದು ಎಕ್ಸ್ಪೀರಿಯನ್ಸ್ ನಿಮಗೆ ಇಷ್ಟ ಆಗಿರ್ಬೇಕು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.